ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಆಯಿತಾ, ಏನು ಎಕ್ಸ್ಟ್ರಾ ಬೇಡ, ಅಷ್ಟು ಸಕ್ಕತ್ತಾಗಿರುತ್ತೆ. ಬನ್ನಿ ಈ ರೆಸಿಪಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಯಿತಾ. ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳು ಹಾಕ್ತಾ ಇರ್ತೀನಿ, ಹಾಗೆ ನೋಡಿ ಸಪೋರ್ಟ್ ಮಾಡಿರಂತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ನಾನು ಆ್ಯಕ್ಚುಲಿ 2.5 kg 3 kg ಚಿಕನ್ ತಂದಿರೋದು. ಇನ್ನು 1.5 kg ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ಬಿರಿಯಾನಿ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದ್ರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ. ಇವಾಗ ಇನ್ನು ಮಿಕ್ಕಿದ 1.5 kg ನಾನು ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ನಮ್ಮ ಸೈಡ್ ತುಂಬ ಫೇಮಸ್ ಇದು, ಮತ್ತು ತುಂಬ ಸಿಂಪಲ್ಲಾಗಿ ಮಾಡ್ತೀವಿ. ಜಾಸ್ತಿ ಏನು ಐಟಮ್ ಇದಕ್ಕೆ ಹಾಕೋಕ್ಕೆ ಹೋಗಲ್ಲ. ನಾನಿಲ್ಲಿ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ವಿತ್ ಬೋನ್ ತೊಗೊಂಡಿದ್ದೀನಿ ಆಯಿತಾ. ವಿತ್ ಸ್ಕಿನ್ ತೊಗೊಂಡಿದ್ದೀನಿ ಆಯಿತಾ. ವಿತ್ ಸ್ಕಿನ್ ಇದ್ರೇ ಚಿಕನ್ನು ಟೇಸ್ಟು ಚೆನ್ನಾಗಿ ಬರುತ್ತೆ. ಬನ್ನಿ ಇವಾಗ ನಾನು ಇದಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ 1.5 ಉಂಡೆಯಷ್ಟು ನಾನು ಈರುಳ್ಳಿ ತೊಗೊಂಡಿದ್ದೀನಿ. ಆ ಈರುಳ್ಳಿ ಹಾಕೊಂಬಿಡೋಣ. ಬಿರಿಯಾನಿ ಕುದೀತಾ ಇದೆ, ಬಿರಿಯಾನಿ ಸೌಂಡ್ ಸ್ವಲ್ಪ ಮ್ಯೂಟ್ ಮಾಡಿಬಿಡ್ತೀನಿ ರೀ. ಇದಕ್ಕೆ ನಾಟಿ ಟೊಮೊಟೊನೇ ಚೆನ್ನಾಗಿರುತ್ತೆ. ನಾಟಿ ಟೊಮೊಟೊ ಸ್ವಲ್ಪ ಹುಳಿ ಟೇಸ್ಟ್ ಕೊಡುತ್ತಲ್ಲ, ಅದಕ್ಕೆ ನಾನು ನಾಟಿ ಟೊಮೊಟೊ 2 ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಕೂಡ ಇದರೊಳಗಡೆ ಹಾಕ್ಕೊಂಬಿಡೋಣ. ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಬೇಕಾಗುತ್ತೆ, ಅದು ಮೇನ್ ಇದಕ್ಕೆ ಟೇಸ್ಟ್ ಕೊಡುತ್ತೆ. ನೋಡಿ ಈ ಥರ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೂಡ ಹಾಕ್ಕೊಂಬಿಡೋಣ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಒಂದು ಸ್ವಲ್ಪ ಗರಂ ಮಸಾಲ, ಯಾಕೆಂದರೆ ಇದಕ್ಕೆ ಚಕ್ಕೆ ಲವಂಗ ಎಲ್ಲ ಯೂಸ್ ಮಾಡ್ತಾ ಇಲ್ವಲ್ಲ, ಅದಕ್ಕೆ ಗರಂ ಮಸಾಲ ಒಂದು ಸ್ವಲ್ಪ ಮುಂದೆ ಇದೆ, ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಖಾರದ ಪುಡಿ, ಮೆಣಸಿನ ಪುಡಿ ಅಂತಾರಲ್ಲ, ಒಣ ಮೆಣಸಿನ ಪುಡಿ ಅದು. ಧನಿಯಾ ಪುಡಿ 1.5 ಸ್ಪೂನ್ ಹಾಕ್ಕೊಳ್ಳೋಣ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಖಾರದ ಪುಡಿನ 1 ಸ್ಪೂನ್ ಹಾಕ್ಕೊಂಡ್ರೆ ಧನಿಯಾ ಪುಡಿ 1.5 ಸ್ಪೂನ್ ಹಾಕ್ಕೊಂಡ್ರೆ ಟೇಸ್ಟ್ ಬರೋದು ಅಂತ. ಪುದೀನ ನೋಡಿ ನಾನೇನು ಕಟ್ ಮಾಡೋಕ್ಕೆ ಹೋಗಲಿಲ್ಲ, ವಾಶ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಒಂದು 5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಆಯಿತಾ. ಯಾಕಂದರೆ ನಾವು ಖಾರದ ಪುಡಿ ಕೂಡ ಹಾಕಿರ್ತೀವಿ, ಅದಕ್ಕೆ ನೀವು ಉಪ್ಪು ಖಾರ ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ನಾನು ಮಿಕ್ಸಿ ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದ್ರದ್ದು ನೀರೊಂದು ಸ್ವಲ್ಪ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನೀರೇನು ಹಾಕೋಕ್ಕೆ ಹೋಗ್ಬೇಡಿ ಆಯಿತಾ, ಅದರಲ್ಲೇ ಬಂದ್ಬಿಡುತ್ತೆ, ಚಿಕನಲ್ಲೇ ನೀರಿರುತ್ತೆ. ಅದೇನೇ ಹಾಕ್ಬಿಟ್ಟು ಚೆನ್ನಾಗಿ ನಾವು ಈ ಥರ ಕಲಿಸ್ಬೇಕು. ಉಪ್ಪು ಖಾರ ಆಮೇಲೆ ಇದು ಟೊಮೊಟೊ ಮತ್ತು ಈರುಳ್ಳಿ ಅದೆಲ್ಲ ಒಂದು ಫ್ಲೇವರ್ ಇರುತ್ತಲ್ಲ, ಅದೆಲ್ಲ ಚಿಕನ್ಗೆ ಇಡಬೇಕು. ಆ ಥರ ಕಲಸಿ ಇಟ್ಬಿಡೋಣ. ಇದು ಕಲಿಸ್ಬಿಟ್ಟು ಬರ್ತೀನಿ ರೀ. ಆಮೇಲೆ ನಾನು ತೋರಿಸ್ತೀನಂತೆ. ನೋಡಿ ನಾನು ಚೆನ್ನಾಗಿ ಕಲಿಸಿದ್ದೀನಿ. ಉಪ್ಪು ಹಾಕ್ಕೊಂಬಿಟ್ಟು ನೆನೆಸಿಟ್ಬಿಡೋಣ. ಉಪ್ಪು ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿತಾ. ಕಮ್ಮಿ ಆಯಿತು ಅಂದರೆ ಬೇಕಾದ್ರೆ ಆಮೇಲೆ ಹಾಕ್ಕೋಬೋದು, ಜಾಸ್ತಿ ಆಗಿಬಿಟ್ರೆ ಕಷ್ಟ. ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ನೆನೆಸಿಟ್ಬಿಡೋಣ. ಇವಾಗ ಇನ್ನೊಂದ್ಸರಿ ಚೆನ್ನಾಗಿ ಕಲಸಿ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡ್ತೀನಿ. ಒಂದು ಹಾಫ್ ಆನ್ ಅವರ್ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನಮಗೆ ಟೈಮ್ ಇಲ್ಲ ಅಂತಂದರೆ ತಕ್ಷಣ ಕೂಡ ಮಾಡ್ಬೋದು ಆಯಿತಾ. ಮಾತ್ರ ತಿಂತಾರೆ ಮಾತ್ರ ಹಸಿಮೆಣಸಿನ್ಕಾಯಿ ಆ ಖಾರ ಸಕ್ಕತ್ತಾಗಿರುತ್ತೆ. ಕಾಲಿತ್ತಲ್ಲ, ಆ ಕಾಲು ಕೂಡ ನಾನು ಇದಕ್ಕೆ ಹಾಕ್ಬಿಟ್ಟೆ, ಬಿರಿಯಾನಿಗೆ ಏನು ಹಾಕೋಕ್ಕೆ ಹೋಗಲಿಲ್ಲ. ಇವಾಗ ಇದಕ್ಕೊಂದು ಪ್ಲೇಟು ಮುಚ್ಚಿಟ್ಬಿಡೋಣ, ಓಕೆನಾ. ಒಂದು ಅರ್ಧ ಗಂಟೆ ಬಿಟ್ಟು ನಾನು ಮಾಡೋದು ತೋರಿಸ್ತೀನಿ. ಇವಾಗ ಇದನ್ನು ನಾವು ತಗೊಂಬಿಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿದೆ ನೋಡಿ ಚಿಕನ್ಗೆ ಅಲ್ವಾ, ಎಷ್ಟು ನೀಟಾಗಿ ಹೊಂದ್ಕೊಂಡಿದೆ. ಇದನ್ನೇ ಹಿಂಗೇ ಕುಕ್ಕರ್ ಒಳಗೆ ಹಾಕ್ಬಿಡೋಣ. ಇದನ್ನು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ, ಇನ್ನೂ ಗ್ಯಾಸ್ ಮೇಲೆ ಇಟ್ಟಿಲ್ಲ ಆಯಿತಾ. ಇದು ಹೆಂಗಿದೆ ನೋಡಿ, ನೀರು ಅದೇ ಬಿಟ್ಕೊಳ್ಳುತ್ತೆ. ನಾವು ಬರೀ ಅದು ಏನದು ಮಿಕ್ಸಿದ ಒಂದು ನೀರು ಒಂದು ಚೂರೇ ಹಾಕಿದ್ದಷ್ಟೇ. ಇವಾಗ ಇದಕ್ಕೇನು ನೀರು ಹಾಕಬೇಡಿ, ಇದು ಹೆಂಗಿದೆಯೋ ಹಾಗೇ ಹಾಕ್ಬಿಟ್ಟು ಒಂದೇ ಒಂದು ವಿಜಿಲ್ ತೊಗೊಂಬಿಡೋಣ. ಇದು ನಾನು ಬಟ್ಲ ನೆನೆಸಿಟ್ಟಿದ್ನಲ್ಲ, ಅದರಲ್ಲೊಂದು ಸ್ವಲ್ಪ ಮಸಾಲೆ ಇತ್ತು ಅಂತ ಇಷ್ಟು ನೀರು ಹಾಕೋಕ್ಕೆ ಹೋಗ್ಬಿಡಿ ಆಯಿತಾ. ಇವಾಗ ಇದಕ್ಕೆ ನಾನು ಕುಕ್ಕರ್ದು ಮುಚ್ಚಳ ಮುಚ್ಕೊಬಿಡ್ತೀನಿ. ಒಂದು ವಿಜಿಲ್ ಬರ್ಸ್ಕೊಳ್ಳಿ ಆಯಿತಾ. ಒಂದೇ ಒಂದು ವಿಜಿಲ್ ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಬಿಡೋಣ ಬನ್ನಿ. ನಾನು ಗ್ಯಾಸ್ ಆನ್ ಮಾಡಿ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇದೊಂದು ವಿಜಿಲ್ ಬರಲಿ, ಅಷ್ಟರಲ್ಲಿ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ಬಿರಿಯಾನಿ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅಕ್ಕಿ ಹಾಕ್ಬೇಕಷ್ಟೇ.
ಅಷ್ಟರಲ್ಲಿ ಅದು ವಿಜಿಲ್ ಬಂದ್ಬಿಡುತ್ತೆ. ಬನ್ನಿ ನೋಡಿ, ವಿಜಿಲು ಬಂತು. ಇವಾಗ ತೆಗೆದು ತೋರಿಸ್ತೀನಿ ನಿಮಗೆ. ಹಾಗೇ ಬಿಸಿ ಇರುತ್ತೆ ಒಂದೇ ಕೈ ನೋಡಿ. ಒಂದೇ ಆಹಾ ಹೊಗೆ ಹೊಗೆ ಆಹಾ ಹಾ ಹಾ. ಇರಿ ಸ್ವಲ್ಪ ಹೊಗೆ ಹೋಗ್ಬಿಡ್ಲಿ. ಆತ್ರ ಬೇಡ, ಆತ್ರ ಬೇಡ ನನಗೆ. ಆತ್ರ ನೋಡಿ, ಒಂದು ಚೂರು ನೀರೇ ಹಾಕಿಲ್ಲ. ಒಂದು ಚೂರು ನಾನು ನೀರೇ ಹಾಕಿಲ್ಲ. ಎಷ್ಟು ಚೆನ್ನಾಗಾಗಿದೆ. ಆಹಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಾಣಿಸ್ತಾ ಇದೆಯಾ? ಪಾಪ ಕಾಣಿಸಲ್ಲ. ಇರಿ ಈಗ ಕಾಣಿಸ್ತು ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಲ್ವಾ? ಇದೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಇದೊಂದು ಚೂರು ನಾನು ಕುದಿಸ್ಕೊಂಡ್ಬಿಡ್ತೀನಿ. ನೋಡಿ, ಬೇಕ್ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಗಟ್ಟಿಯಾಗಲಿ ಆಯಿತಾ. ಆಲ್ರೆಡಿ ನಾವು ನೀರು ಕಮ್ಮಿ ಹಾಕಿದ್ದೀವಲ್ವಾ, ಚೆನ್ನಾಗಿ ಬೆಂದಿದೆ. ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಮಾಡ್ಕೊಳ್ಳಿ ಆಯಿತಾ. ಉಪ್ಪು ಕಮ್ಮಿ ಇದೆ, ಉಪ್ಪು ಹಾಕ್ಕೊಳ್ಳಿ. ನಾನು ಕರೆಕ್ಟಾಗಿ ಹಾಕಿದ್ದೀನಿ. ಇದೊಂದು ಚೂರು ಕುದಿ ಬರಲಿ, ನಾನು ಸರ್ವ್ ಮಾಡಿ ತೋರಿಸ್ತೀನಿ. ಅದು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಅದು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಫೈನಲಿ ಇದು ಸಾಕು ಅನಿಸುತ್ತೆ. ಇಷ್ಟು ನೋಡಿ ಆಗಿದೆ. ಇದೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಇವಾಗ ಇದೊಂದು ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಆಹಾ, ಚಪಾತಿಗೆ ಇಲ್ಲಾಂದರೆ ಸೈಡಲ್ಲಿ ಡ್ರೈ ಆಗಿ ಬೇಕಾದ್ರೂ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಫೈನಲಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಚಿಕನ್ನು ಕೂಡ ಚೆನ್ನಾಗಿ ಬೆಂದಿದೆ, ಬಿಸಿ ಇದೆ. ಆಹಾ, ಚಿಕನು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೈಡ್ಗೆ ಸಕ್ಕತ್ತಾಗಿರುತ್ತೆ. ನಾನು ಇವತ್ತು ಬಿರಿಯಾನಿ ಮಾಡಿರೋದಕ್ಕೂ ಈ ಸೈಡ್ಗೆ ಹಾಕ್ಕೊಂಡು ತಿನ್ನೋಕ್ಕೂ ಸಕ್ಕತ್ತಾಗಿರುತ್ತೆ. ವೆದರ್ ಸರಿಗಿಲ್ವಲ್ಲ, ಅದಕ್ಕೆ ನಾನು ಮೊಸರು ಬಜ್ಜಿ ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ಇದನ್ನು ಇಟ್ಕೊಂಡಿದ್ದೀನಿ. ಸಕ್ಕತ್ತಾಗಿದೆ. ನೀವು ಕೂಡ ಟ್ರೈ ಮಾಡಿ. ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಟೇಕ್ ಕೇರ್.